ದಯಮಾಡಿ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ತಪ್ಪು ತಿಳ್ಕೊಬಾಡ್ರಿ. ಮೀಡಿಯಂದಿಂದ ನಾಲೆಜ್ ಬರಲ್ಲ, ನಾಲೆಜ್ದಿಂದ ಮೀಡಿಯಂಗಳು ಬರ್ತಾವ. ಸರ್ ಏನ್ರಿ ಇದರ ಅರ್ಥ? ಈ ಓದಲಾರದ ಮನಸ್ಥಿತಿಯ ವಿದ್ಯಾರ್ಥಿಗಳು ಏನ್ ಹೇಳ್ತಾರ ಗೊತ್ತನ್ರಿ? ಮಾತಾಡೋದು ಸಂಪೂರ್ಣ ಕನ್ನಡ, ಕಂಪ್ಲೀಟ್ ದಿನಚರಿ ವ್ಯವಹಾರನೇ ಕನ್ನಡ. ಅವ್ರು ಮೊಬೈಲ್ದಾಗ ಇನ್ನೊಬ್ಬರಿಗೆ ವಾಟ್ಸಪ್ ಮೆಸೇಜ್ ಕಳಿಸೋದು ಕನ್ನಡ, ಮೀನಿಂಗ್ ಇಂಗ್ಲಿಷ್ ವರ್ಡ್. ಆದ್ರೆ ತಂದೆ ತಾಯಿ ತಂದು ಅಡ್ಮಿಷನ್ ಮಾಡ್ದಕ್ಕ ನಾ ಇಂಗ್ಲಿಷ್ ಮೀಡಿಯಂ ಕನ್ನಡ ತಿಳಿಯಲ್ಲ ಹೇಳೋದು. ಓದಲಕ್ಕ ಇಚ್ಛೆ ಇರ್ಲಾರ್ದವರು ರಕ್ಷಣಾತ್ಮಕ ತಂತ್ರ ಬಳಸ್ಕೋತಾರ. ಅರ್ಥ ಅಲ್ಲಿನ ಹೇಳೋದು. ಸರ್ ನಾ 1 to 10th ಇಂಗ್ಲಿಷ್ ಮೀಡಿಯಂ ಕನ್ನಡದಾಗ ಮಾತಾಡ್ತೇವೆ, ಮನ್ಯಾಗ ಇನ್ನು ಇಂಗ್ಲಿಷ್ನಾಗ ಮಾತಾಡ್ತೇವೆ. ನಮ್ಮ ತಾಯಿ ಮೆಣಸಿನಕಾಯಿ ಚಟ್ನಿ ಕೊಟ್ಟುತ್ತಿದ್ದಾಳೆ, ಇಂಗ್ಲಿಷ್ನಾಗ ಹೇಳ. ಯಾಕಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಳ್ಬೇಕಲ್ ಮತ್ ನೀವು ಇಂಗ್ಲಿಷ್ ಮೀಡಿಯಂ. ಹೌದ್ರೆ ಸರ ಇಂಗ್ಲಿಷ್ ಅನ್ನೋದು ಕೇವಲ ಏನಂದ್ರೆ ಆಕರ್ಷಣೀಯ ಭಾಷೆಯಾಗ್ಯದ, ಭಾವನಾತ್ಮಕ ಇಲ್ಲ. ಮಗು ಓದ್ಕೋತ ಹೋಗೋ ಹೊತ್ತಿಗೆ ಬಿದ್ದು ಅವ್ವ ಅಲ್ಲಿ ತಾಯಿ ಹೆಜ್ಜೆ ಸ್ಪೀಡ್ ಹಾಕಿ ಎಬ್ಬಿಸ್ಬಿಡ್ತಾಳ. ಅದು ಹಾರ್ಟಿಗೆ ಟಚ್ ಆಗ್ತದ ಆ ವರ್ಡ್ ಅವ್ವ ಅನ್ನೋದು. ಬಿದ್ದ ಮಗು ಮಮ್ಮಿ ಊಟ ಬೈಟ ಆತದ, ತಾಯಿ ಓಡ್ಕೋತ ಹೋಗಲಿ. ಭಾವನಾತ್ಮಕ ಭಾಷೆ ಇರೋದೇ ಕನ್ನಡ, ಮಾತಾಡೋದು ಕನ್ನಡ, ಓದೋದು ಬರೆಯೋದು ಎಲ್ಲವೂ ಕೇವಲ ಇಂಗ್ಲಿಷ್ ಅನ್ಕೋತೇವ್ ನಾವು. ಸರ ಇಂಗ್ಲಿಷ್ ಎನ್ನುವುದು ಕೇವಲ ಆಕರ್ಷಿತ ಭಾಷೆಯಾಗಿದೆ. ಯಾವುದೇ ಮಗು ಇರಲ್ಲ ನಮ್ಮ ಕರ್ನಾಟಕದ ಕನ್ನಡದಾಗ ಮೊದಲು ಒಮ್ಮೆ ವಿವರಣೆ ಕೊಟ್ಟು ಇಂಗ್ಲಿಷ್ನಾಗ ಹೇಳ್ಬೇಕಾರ, ಅಂದ್ರೆ ಆ ಇಂಗ್ಲಿಷ್ ಮೀಡಿಯಂದ ಹುಡುಗರಿ ತಿಳಿತದ. ಡೈರೆಕ್ಟ್ ಇಂಗ್ಲಿಷ್ ಟು ಇಂಗ್ಲಿಷ್ ಹೇಳ್ಬೇಕಾರ. ಕಾಕು ಕೇಕೆ ಕೈ ಝಡ್ ಅರ್ಥ ಆಗಲಿಲ್ಲ, ಇದನ್ನೂ ಬರಲ್ಲ ಅದನ್ನೂ ಬರಲ್ಲ. ನನಗೆ ನಿನ್ನೆ ಒಂದು ಅಂದ್ರೆ ನಾ ಯಾಕೆ ಇದನ್ನ ಹೇಳ್ತೀನಿ ಅಂದ್ರ, ತಮಗ ತಾವು ಓದಕ್ಕೆ ಇಷ್ಟ ಇರ್ಲಿಲ್ಲ ಅಂದ್ರೆ ಪೇರೆಂಟ್ಸ್ ಗಳಿಗೆ ಹಿಂಗ ಹೇಳ್ಬಿಡೋದು, ಇಲ್ರಿ ನಮಗ ಕನ್ನಡ ಅರ್ಥನೇ ಆಗವಲ್ತು, ಯಾಕಂದ್ರೆ ನಾ ಇಂಗ್ಲಿಷ್ ಮೀಡಿಯಂ ಓದಿನಿ. ಅಲ್ಲೇ ಏನ್ ಸಾಧನೆ ಮಾಡಿದೆವು, ಅಲ್ಲಿನೂ ಏನೂ ಇಲ್ಲೇ. ಅಲ್ಲಿ ಹಿಂಗೆ ಹೇಳೋದು, ಮನೆಗೆಲ್ಲ ಕನ್ನಡ ಮಾತಾಡ್ತೀವಿ, ಅಲ್ಲಿ ಇಂಗ್ಲಿಷ್ ತಿಳಿಯಲ್ಲ ಹೇಳೋದು. ರಕ್ಷಣಾತ್ಮಕ ತಂತ್ರಗಳು ಜೀವನದ ಕೊನೆಯ ತನಕನೂ ಯೂಸ್ ಆಗಲ್ಲ, ತಕ್ಷಣಕ್ಕೆ ಸಹಾಯಕ ಬರ್ತಾವ. ಎಂದಿದ್ರು ನೀವೇ ಓದಬೇಕು, ನೀವೇ ಬರಿಬೇಕು, ನೀವೇ ಗುಂಡುಗಟ್ಟಬೇಕು. ಇದು ತಿಳ್ಕೊಂಡು ಬಿಡ ಸರ್. ಅತ್ಯುತ್ತಮವಾದ ಜೀವನದ ನಿರ್ವಹಣೆ ಮಾಡ್ಬೇಕಂದ್ರ ಇಲ್ಲ ಸರ ಅಪ್ಪ ಅಮ್ಮ ಗಳಿಸಿಟ್ರ ಆ ಆಸ್ತಿದೊಳಗೆ ಎಂಜಾಯ್ ಮಾಡ್ತೀವಿ, ನಮ್ಮ ಮೊಮ್ಮಕ್ಕಳಿಗೆ 0 ಇಟ್ಟು ಹೋಗ್ಬಿಡ್ತೀವಿ. ಹಂಗಿತ್ತಂದ್ರೆ ಎಂಜಾಯ್ ಮಾಡಿ. ತಂದೆ ತಾಯಿ ಆಸ್ತಿ ಮ್ಯಾಗ ನಂದೊಂದು ರೂಪಾಯಿ ಇಟ್ಟು ಹೋಗ್ಬೇಕು. ಯಾಕೆ ಹೇಳಿ, ಅವ್ರು ನನಗೆ ಉಳ್ಳ ಕೊಟ್ರೆ ನಾ ಅದನ್ನ ಮುಂದಿನವ್ರು ಕೊಡ್ಬೇಕು, ಸ್ವಚ್ಛ ಮಾಡ್ಕೊಂಡು. ಅದು ಜೀವನ ಅಲ್ಲ. ಅರ್ಥ ಆಯ್ತಾರೆ? ಹಾ. ಸೊ